ಸುಂದರ ಶಿಲೆಯ ಬಣ್ಣ ಮುದ್ದು ಲಕ್ಷ್ಮಿ ಹುಣ್ಣಿಮೆ ನಗುವ ಚೆಲುವು ಮುದ್ದು ಲಕ್ಷ್ಮಿ. ಓ ಮೈ ಗಾಡ್, ಧ್ರುವ್ ಏನಾದರೂ ಚೆಕಪ್ ಮಾಡಿಸ್ಕೊಂಡ್ರೆ ಅವನಿಗೆ ನಿಜ ಗೊತ್ತಾಗತ್ತೆ. ಆಮೇಲೆ ನಾನು ಸಿಕ್ಕಾಕೊಳ್ತೀನಿ. ನನ್ನ ಬಂಡವಾಳ ಎಲ್ಲ ಬಯಲಾಗತ್ತೆ. ಅವನು ಹೀಗೆ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಏನು ಮಾಡಲಿ ನಾನಿವಾಗ? ನಾನು ಹೇಳಿದೆ ನೀನು ಕುತ್ತಿಗೆಗೆ ಬರುತ್ತೆ ಅಂತ, ನೀನು ಕೇಳಲಿಲ್ಲ. ಆದರೆ ಈಗ ನಿನ್ನ ನೆತ್ತಿ ಮೇಲೆ ಇದೆ ನೋಡು. ಶಟ್ ಅಪ್ ಅಂಕಲ್, ಸುಮ್ಮನೆ ನನ್ನ ತಲೆ ತಿನ್ಬೇಡಿ. ನನ್ನ ಟೆನ್ಷನಲ್ಲಿ ನಾನಿದ್ದೀನಿ. ಅವನು ಮೊದಲು ಚೆಕಪ್ ಮಾಡಿಸ್ಕೊಳ್ದೆ ಇರೋ ಹಾಗೆ ನಾನು ನೋಡ್ಕೋಬೇಕು. ಅದಕ್ಕೆ ನಾನೇನಾದರೂ ಮಾಡಲೇಬೇಕು. ಚೆಕಪ್ ಮಾಡಿಸ್ಕೋಬೇಕು ಅಂತ ಧ್ರುವನ್ ತಲೆಗೆ ಬಂದಿದೆ. ಅವ್ನು ಮಾಡಿಸ್ಕೊಂಡೇ ಮಾಡಿಸ್ಕೊತಾನೆ. ಅದಕ್ಕೆ ನಾನು ಬಿಡಲ್ಲ. ಏನು ಮಾಡ್ತೀಯ? ಚೆಕಪ್ ಎಲ್ಲಿ ಮಾಡಿಸ್ತಾನೋ ಮಾಡಿಸ್ಲಿ. ಆಮೇಲೆ ಏನು ಮಾಡಬೇಕೋ ನಾನು ಮಾಡ್ತೀನಿ. ಅಂಕಲ್, ಧ್ರುವ್ ನನಗೆ ಬೇಕು. ನಾನು ಇಷ್ಟೆಲ್ಲ ಮಾಡಿರೋದು ಅವನಿಗೋಸ್ಕರನೇ. ಅವನ ಹೆಂಡತಿ ಅವನಿಂದ ದೂರ ಆಗಬೇಕು. ಅಲ್ಲಿಂದ ನಾನು ಅವನ ರಾಣಿಯಾಗಿ ಬದುಕಬೇಕು ಅಷ್ಟೇ. ಈಗಾಗಲೇ ನಾನು ಆನ್ ದ ವೇ. ನನ್ನ ಗುರಿನ ನಾನು ತಲುಪ್ತೀನಿ. ರಾಜಿ, ಏನಮ್ಮವ್ರೆ? ಹೋಗಿ ಅವಳನ್ನ ಕರ್ಕೊಂಡ್ ಬಾ. ಯಾರು ನಮ್ಮವ್ರೆ? ಪ್ರೆಗ್ನೆಂಟ್ ಆಗಿದ್ದಾಳಲ್ಲ ಅವಳನ್ನ. ಸರಿ ಅಮ್ಮ. ಇದು ನಿಮ್ಗಲ್ಲ. ನಿಧಾನವಾಗಿ ಬರೋದಕ್ಕೆ ಹೇಳು. ಅರ್ಜೆಂಟ್ ಏನೂ ಇಲ್ಲ. ಹೊಟ್ಟೆಲಿರೋ ಮಗುಗೆ ತೊಂದರೆ ಆಗತ್ತೆ. ನಿಂತ್ಕೋ. ನಿನಗೆ ಆರ್ತಿ ಕೊಟ್ಟು ಹಣೆಗೆ ತಿಲಕ ಇಡೋದಕ್ಕೆಲ್ಲ ಕರೆದಿದ್ದು. ಐಶು ಹೊಟ್ಟೆಲಿದ್ದ ಮಗು ಸಾಯೋದಿಕ್ಕೆ ಕಾರಣ ಯಾರು? ನಾನಲ್ಲ ಅತ್ತೆ. ಐಶುಗೆ ಅಬಾರ್ಷನ್ ಆಗೋದಕ್ಕೆ ನೀನ್ ಕಾರಣ ಅಲ್ಲ ಅಂತ ಅಗ್ನಿನ ಮುಟ್ಟಿ ಪ್ರಮಾಣ ಮಾಡಿ ಹೇಳು. ತಾಯಿತನ ಅನ್ನೋದು ಎಂಥ ವರ ಅನ್ನೋದನ್ನ ನಾನು ತಿಳ್ಕೊಂಡಿದ್ದೀನಿ. ಮಕ್ಕಳಿಲ್ಲದೆ ಜೀವನ ಮಾಡೋರ್ ಸಂಕಟನೂ ಅನುಭವಿಸಿದ್ದೀನಿ. ಅಂಥದ್ರಲ್ಲಿ ನಾನೇ ಐಶು ಅಬಾರ್ಷನ್ ಕಾರಣ ಅಂತ ಹೇಗೆ ಅನ್ಕೋತಿದ್ದೀರಾ ಅತ್ತೆ? ಪ್ರಮಾಣ ಮಾಡೋದ್ರಿಂದ ನನ್ನ ಗಂಟಿರೋ ಕಳಂಕ ದೂರ ಆಗುತ್ತೆ ಅನ್ನೋ ಹಾಗಿದ್ರೆ ನಾನು ಈಗಲೇ ಪ್ರಮಾಣ ಮಾಡ್ತೀನಿ. ಅಗ್ನಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ನಾನು ನಂಬಿರೋ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ಐಶು ಅಬಾರ್ಷನ್ಗೆ ನಾನು ಕಾರಣ ಅಲ್ಲ.
ಮೇಲೆ ಪ್ರಮಾಣ ಮಾಡಿದ್ರು ನಿಮಗ್ ಸಮಾಧಾನ ಆಗಿಲ್ಲ ಅನ್ನೋ ಹಾಗಿದ್ರೆ ನನ್ನ ಹೊಟ್ಟೆಲ್ ಬೆಳಿತೀನಿ. ಲಕ್ಷ್ಮಿ, ನಿನ್ನ ಹೊಟ್ಟೆನಲ್ಲಿ ಬೆಳೀತಾ ಇರೋದು ನನ್ನ ವಂಶದ ಕೂಸು. ಅದ್ರ ಮೇಲೆ ಪ್ರಮಾಣ ಮಾಡೋದಕ್ಕೆ ನಿನಗೆ ಯಾವ ಅಧಿಕಾರನೂ ಇಲ್ಲ. ಮಗು ಮೇಲೆ ಪ್ರಮಾಣ ಮಾಡೋದಕ್ಕೆ ಎಷ್ಟು ಧೈರ್ಯ ನಿನಗೆ? ಅದು ಇನ್ನು ಪ್ರಪಂಚ ಕಾಣದೇ ಇರೋ ಮಗು. ಅದ್ರ ಬದುಕು ಇನ್ನೂ ತುಂಬಾ ಇದೆ. ಹಾಗೆಲ್ಲ ಗರ್ಭದಲ್ಲಿರೋ ಮಗು ಮೇಲೆ ಪ್ರಮಾಣ ಮಾಡಬಾರ್ದು. ಐಶುಗೆ ಅಬಾರ್ಷನ್ ಆಗಿದ್ದಕ್ಕೆ ಕಾರಣ ನೀನಲ್ಲ ಅಂತ ನನಗೆ ಕನ್ಫರ್ಮ್ ಆಗಿದೆ. ಸೊ ಆ ಚಾಪ್ಟರ್ ಇಲ್ಲಿಗೆ ಕ್ಲೋಸ್. ಲಕ್ಷ್ಮಿ ದೇವ್ರ ಆರ್ತಿ ಮೇಲೆ ಪ್ರಮಾಣ ಮಾಡಿ ಹೇಳಿದಾಳೆ. ಇನ್ನು ಯಾರು ಯಾವತ್ತೂ ಅವಳ ಮೇಲೆ ಈ ವಿಷಯದ ಬಗ್ಗೆ ಅನುಮಾನ ಪಡೋ ಅಗತ್ಯ ಇಲ್ಲ. ಎಲ್ರೂ ನೆಮ್ಮದಿಯಾಗಿರಬಹುದು. ಹೊರಡಿ ಎಲ್ರೂ. ಹೇಳಿ ಅಮ್ಮ, ಯಾವಾಗಿಂದ ಈ ಸಮಸ್ಯೆ? ನನ್ನ ಡಬ್ಬಿ ಕಳೆದೋದಾಗಿಂದ. ಅಲ್ಲಮ್ಮ, ಅದೇನೋ ಪ್ರೀತಿ, ವಿಶ್ವಾಸ, ಅಕ್ರೆ, ಮಮಕಾರ ಅಂತ ಏನೇನೋ ಹೇಳ್ತೀರಂತಲ್ಲ. ಯೋ, ಪ್ರೀತಿ, ವಿಶ್ವಾಸ, ಅಕ್ರೆ, ಮಮತೆ ಮನುಷ್ಯರಿಲ್ದೆ ಮರಕ ಇರುತ್ತೆ. ಭಾಗ್ಯ, ಯಾರ ಇವ್ರು ಏನ್ ಮಾತಾಡ್ತಿದ್ದಾನೆ? ಅಮ್ಮ, ಹುಚ್ಚ ಡಾಕ್ಟ್ರು. ನೋಡಿದ್ರೆ ಗೊತ್ತಾಗತ್ತೆ ಬಿಡು. ಅಮ್ಮ, ನಾನು ಹುಚ್ಚು ಡಾಕ್ಟರ್ ಅಲ್ಲಮ್ಮ, ಹುಚ್ಚರನ್ನ ನೋಡೋ ಡಾಕ್ಟ್ರು. ಅದನ್ನೇ ಹೇಳಿದ್ದು ಡಾಕ್ಟ್ರೆ. ನಮ್ಮಮ್ಮಂಗೆಲ್ಲ ಹುಚ್ಚಿರೋದು. ನನ್ನ ಗಂಡನ್ಗೆ. ಬನ್ನಿ, ಒಳಗಿದ್ದಾರೆ. ಬನ್ನಿ ಒಳಗಿದ್ದಾರೆ. ಯಾವ್ದು ಸುಳ್ಳು, ಯಾವ್ದು ನಿಜ? ನನಗೇನ್ ಮಾಡ್ಲಿ? ಎಲ್ಲಾನು ಬಿಟ್ಟು ಓಡ್ ಹೋಗ್ಲಾ? ಎಲ್ಲಿಗೆ ಹೋಗ್ಲಿ? ನೋಡಿದ್ರ ದಿನ ಇದೇ ಗೋಳು. ಮಗಳು ಪ್ರೆಗ್ನೆಂಟ್ ಆದ್ಲು ಅಂತ ಸಂತೋಷ ಪಡೋದ್ ಬಿಟ್ಟು ಗೊಳೋ ಅಂತ ಅಳ್ತಾರೆ. ಏನಾಯ್ತ್ರಿ ಅಂತ ಕೇಳಿದ್ರೆ ಗಲಾಟೆ ಮಾಡ್ತಾರೆ. ಅದೇನು ಅಂತ ಸ್ವಲ್ಪ ನೋಡಿ ಡಾಕ್ಟರ್. ಹೇಳಿ, ಏನಾಗಿದೆ ನಿಮ್ಗೆ? ಯಾರು ನೀವು? ಅಲ್ಲ, ನೀವು ಹುಚ್ಚುಚ್ಚಾಗಿ ಆಡ್ತಿದ್ದೀರ ಅಂತ ಹೇಳ್ತಾ ಇದ್ದಾರೆ. ಹುಚ್ಚ? ನನಗ? ಅದೇನೋ ಪ್ರೀತಿ, ಪ್ರೇಮ, ಬಾಂಧವ್ಯ ಅಂತ ಏನೇನೋ ಮಾತಾಡ್ತಾ ಇದ್ದೀರಂತಲ್ಲ. ಯಾಕೆ? ನಿಮ್ಗೆ ಹುಚ್ಚಿಡಿದೆ ಅಂತ ನಿಮ್ಮ ಹೆಂಡತಿ ಭಯ ಪಡ್ತಾ ಇದ್ದಾರೆ. ನೀವೇನು ಯೋಚನೆ ಮಾಡಬೇಡಿ, ನಾನಿದ್ದೀನಿ. ರೀ, ಅವರು ದೊಡ್ಡ ಹುಚ್ಚು ಡಾಕ್ಟರ್ ರೀ. ಅಯ್ಯೋ, ನಾನು ಹುಚ್ಚು ಡಾಕ್ಟರ್ ಅಲ್ಲಮ್ಮ, ಹುಚ್ಚರನ್ನ ನೋಡೋ ಡಾಕ್ಟ್ರು. ಹಾ, ಅದೇ ಅವರೆಲ್ಲ ಸರಿ ಮಾಡ್ತಾರೆ ಬಿಡಿ. ನೋಡಿ ಇವ್ರೆ, ಏನ್ ನಿಮ್ಗೆ ತಲೆ ಕೆಟ್ಟಿದೇನ್ರಿ? ಯಾವ ಸೀಮೆ ಡಾಕ್ಟರ್ ನೀವು? ಹುಚ್ಚಿಡ್ದಿರೋದು ನನಗ ನಿಮ್ಗ? ಅಲ್ಲ, ನಿಮ್ಗೆ ಹೇ, ನಿಜವಾಗ್ಲೂ ಹುಚ್ಚಿಡ್ದಿರೋದು ಅವರಿಬ್ಬರಿಗೆ. ನಿಮ್ಮ ಹೆಂಡ್ತಿಗ? ಅಂದ್ರೆ ನಿಮ್ಗಲ್ವಾ? ಹುಚ್ಚು ಯಾರಿಗಿಲ್ರಿ? ನಿಮಗಿಲ್ವಾ? ನನ್ನ ಹೆಂಡ್ತಿಗಿಲ್ವಾ? ಅವ್ರ ಅಮ್ಮನಿಗಿಲ್ವಾ? ಎಲ್ರಿಗೂ ಒಂದೊಂಥರ ಹುಚ್ಚಿರುತ್ತೆ. ಅಲ್ಲ ಸರ್, ಅದು ನನ್ನ ಹೆಂಡತಿ ಬಂದು ನಿಮ್ಮ ಹತ್ರ ನನಗೆ ಹುಚ್ಚಿಡ್ದೆ ಅಂತ ಹೇಳಿದ್ಲು. ಆ ಮಾತನ್ನ ನಂಬ್ಕೊಂಡು ನೀವು ನನಗೆ ಹುಚ್ಚು ಬಿಡ್ಸೋಕ್ ಬಂದಿದ್ದೀರಲ್ಲ. ನೀವೊಬ್ರು ಡಾಕ್ಟರ್ ಏನ್ರಿ? ನಿಮ್ಗೆ ಹುಚ್ಚಿಡ್ದಿದೆ. ಯಾಕ್ರಿ ಬಂದ್ರಿ ನೀವು? ಹೋಗ್ರಿ ಇಲ್ಲಿಂದ, ಹೋಗ್ರಿ. ಹುಚ್ಚುತ್ತೆ, ಹುಚ್ಚು. ಡಾಕ್ಟರ್, ಸರಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ. ನಾನ್ ಸರಿ ಮಾಡ್ತೀನಿ. ಹುಚ್ಚು ನನಗಲ್ವೇ, ನಿನಗೆ ಹಿಡಿದಿದೆ, ನಿಮ್ಮಮ್ಮನಿಗೆ ಹಿಡಿದಿದೆ.
ಮುದ್ದು ಲಕ್ಷ್ಮೀ ಮುದ್ದು ಲಕ್ಷ್ಮೀ ಧ್ರುವ ಹಾಸ್ಪಿಟ್ಲಿಗೆ ಹೊರಟ್ಯಾ? ಹೋಗ್ಬೇಕಮ್ಮ. ನಿಮ್ಮ ಹಾಸ್ಪಿಟಲಲ್ಲಿ ಗೈನಕಾಲಜಿಸ್ಟ್ ಅಂತ ಒಬ್ರು ಇರ್ತಾರಲ್ವಾ? ಹೌದು, ಇದ್ದಾರೆ. ಅಂದಮೇಲೆ ನಿನ್ನ ಹೆಂಡತಿನ ಕರ್ಕೊಂಡು ಹೋಗು ಅನ್ನೋದನ್ನು ನಾನೇ ಹೇಳಬೇಕಾ? ನಿನ್ನ ಹೆಂಡತಿ ಹೊಟ್ಟೆನಲ್ಲಿ ಮಗು ಇದೆ ಧ್ರುವ. ಅವಳು ಹೇಗಿರಬೇಕು, ಎಂತಿರಬೇಕು ಅಂತೆಲ್ಲ ನೀನೇ ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಚೆಕಪ್ ಮಾಡಿಸಿ ಕರ್ಕೊಂಡು ಬರಬೇಕು. ಅವಳು ಹೊಟ್ಟೆಲಿರೋದು ನಮ್ಮ ವಂಶದ ಕುಡಿ ಅನ್ನೋ ಎಚ್ಚರ ಇರಲಿ. ನಿನ್ನ ಮಗು ಅನ್ನೋ ಗಮನ ಇರಲಿ. ಗಂಡನಾಗಿ ನೀನು ಅವಳಿಗೆ ಏನೇನು ಮಾಡಬೇಕೋ ಎಲ್ಲ ಮಾಡಬೇಕು. ಧ್ರುವ, ನಿನಗೆ ಹೇಳ್ತಾ ಇರೋದು, ಲಕ್ಷ್ಮಿನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬಿಡ್ಬಾ ಅಂತ. ಆಗಲ್ಲಮ್ಮ. ನನಗೆ ಹಾಸ್ಪಿಟಲಲ್ಲಿ ಒಂದು ಸರ್ಜರಿ ಇದೆ. ಸರ್ಜರಿ ನಿನಗಿದ್ರೆ ಏನಾಯ್ತೋ? ಲಕ್ಷ್ಮಿನ ನೀನ್ ಚೆಕಪ್ ಮಾಡ್ತಿಲ್ವಲ್ಲ? ಅವಳನ್ನ ಕರ್ಕೊಂಡು ಹೋಗಿ ಗೈನಕಾಲಜಿಸ್ಟ್ಗೆ ಇಂಟ್ರೊಡ್ಯೂಸ್ ಮಾಡಿಸಿ ತಿಂಗಳು ತಿಂಗಳು ಚೆಕಪ್ಪಿಗೆ ಬರ್ತಾಳೆ ಅಂತ ಹೇಳ್ಬಿಟ್ವಾ. ಇದನ್ನೆಲ್ಲ ನಾವು ನಿನಗೆ ಹೇಳ್ಕೊಡ್ಬೇಕೇನೋ? ಅವ್ರ ಹೊಟ್ಟೆಲ್ಲಿ ಇನ್ಯಾರ್ದೋ ಮಗುನ ಬೆಳೆಸ್ತಿದ್ದಾರೆ. ಅದಕ್ಕೆ ನಾನು ಯಾಕೆ ಅವ್ರನ್ನ ನೋಡ್ಕೋಬೇಕು? ನಾನು ಹೋಗಿ ಅಮ್ಮ ಮಗು ಚೆನ್ನಾಗಿರ್ಲಿ ಅಂತ ಚೆಕಪ್ ಮಾಡಿಸ್ಬೇಕಾ? ಛೇ, ನಿಮಗಿದನ್ನ ನಾನು ಹೇಗೆ ಹೇಳಲಿ? ರೀ, ಇನ್ನೂ ಏನ್ ಮುಖ ನೋಡ್ತಾ ನಿಂತಿದ್ದಾನಂತೆ? ಕರ್ಕೊಂಡು ಹೋಗೋದಕ್ಕೆ ಹೇಳಿ. ಸರಿ ಅಮ್ಮ. ರೀ, ಇನ್ನೂ ಯಾಕಿಲ್ಲೇ ನಿಂತಿದ್ದಾಳೆ? ಹೋಗ್ಬಿಟ್ಟು ಬರೋದಕ್ಕೆ ಹೇಳಿ. ನಿಧಾನ. ಏನಿಲ್ಲ ರೀ, ನಮ್ಮ ವಂಶದ ಕುಡಿ ಅವಳ ಹೊಟ್ಟೆನಲ್ಲಿ ಬೆಳೀತಾ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಎಚ್ಚರವಾಗಿರು ಅಂತ ಹೇಳ್ದೆ ಅಷ್ಟೇ. ಡಾಕ್ಟ್ರೆ, ನೀವ್ ಗೆಸ್ ಮಾಡಿ, ನಂಗೆ ಹೆಣ್ಮಗು ಹುಟ್ಟುತ್ತಾ ಗಂಡ್ಮಗು ಹುಟ್ಟುತ್ತಾ? ಯಾವ್ದಾದ್ರೂ ಆಗ್ಲಿ, ಏನ್ ಹೆಸರಿಡೋಣ? ಡಾಕ್ಟ್ರೆ, ಅಪ್ಪನ ಹೆಸರು ಮಾವನ ಹೆಸರು ಸೇರ್ಸಿಡೋಣ, ಚೆನ್ನಾಗಿರುತ್ತೆ. ನಮಗ್ ಹುಟ್ಟೋ ಮಗು ಯಾರ ತರ ಇರ್ಬೇಕು? ನನ್ ತರ ಇರ್ಬೇಕಾ, ನಿಮ್ ತರ ಇರ್ಬೇಕಾ? ನನ್ಗಂತೂ ನಮ್ಮ ಮಗು ನಿಮ್ ಥರಾನೇ ಇರ್ಬೇಕು ಅಂತ ಆಸೆ. ಹೆಣ್ಣಾಗ್ಲಿ ಗಂಡಾಗ್ಲಿ ನಿಮ್ ಹೋಲ್ಕೆನೆ ಬರ್ಬೇಕು. ಅದಕ್ಕೆ ನಿಮ್ ಹೋಲ್ಕೆ ಬರ್ಲಿ ಅಂತಾನೆ ಪದೇ ಪದೇ ನಿಮ್ ಮುಖ ನೋಡ್ತಿರ್ತೀನಿ. ಎಷ್ಟೇ ಆಗ್ಲಿ ನೀವು ನನ್ನ ಪಾಲಿನ ದೇವ್ರಲ್ವಾ? ಏನಾಯ್ತು? ಕೆಳಗಿಳಿರಿ, ಮೊದ್ಲು ಕೆಳಗಿಳಿರಿ. ಇಲ್ಲೇ ಹತ್ರದಲ್ಲಿ ಸಂಜೀವಿನಿ ನರ್ಸಿಂಗ್ ಹೋಮ್ ಅಂತ ಇದೆ. ನಾನು ಫೋನ್ ಮಾಡಿ ಅವ್ರಿಗೆ ತಿಳಿಸ್ತೀನಿ. ಅಲ್ಲಿ ಗೈನಕಾಲಜಿಸ್ಟ್ ಡಾಕ್ಟರ್ ವಿಜಯಲಕ್ಷ್ಮಿ ಅಂತ ಇದ್ದಾರೆ. ಅವ್ರು ನಿಮ್ಮನ್ನ ನೋಡ್ಕೋತಾರೆ. ಇಳಿರಿ. ಅಲ್ಲ ಡಾಕ್ಟ್ರೆ, ನೀವು ನೋಡಿ, ನನಗೆ ಬೇರೆ ಪೇಷಂಟ್ ನ ನೋಡಕ್ ಹೋಗ್ಬೇಕು. ಪ್ಲೀಸ್ ಇಳಿರಿ. ನಾನು ಪೇಷಂಟೇ ಅಲ್ವಾ? ನೋಡಿ, ನಿಮ್ಮನ್ನ ನಾನ್ ನೋಡ್ಕೊಳ್ಳೋದಕ್ಕಾಗಲ್ಲ. ನಿಮ್ಮನ್ನ ಗೈನೋನೇ ನೋಡ್ಕೋಬೇಕು. ಇಳಿರಿ. ಒಬ್ಳೇನಾ? ಹೌದು, ಒಬ್ಳೇ ಹೋಗಿ. ನೀವ್ ಕಲ್ತ್ಕೊಳ್ಳೋದು ಯಾವಾಗ? ಕ್ಯಾಬಲ್ಲಿ ಹೋಗ್ತಿರೋ, ಆಟೋದಲ್ಲಿ ಹೋಗ್ತಿರೋ? ಆಟೋದಲ್ಲಿ ಹೋಗ್ತೀನಿ. ಇಟ್ಕೊಳ್ಳಿ.
ಬಾಡಿನೂ ಕೆಡುತ್ತೆ. ಕಂಗ್ರ್ಯಾಚುಲೇಷನ್ಸ್ ರು. ಲಕ್ಷ್ಮಿ ಪ್ರೆಗ್ನೆಂಟ್ ಆಗಿರೋ ವಿಷಯ ಗೊತ್ತಾಯ್ತು, ತುಂಬಾ ಖುಷಿ ಆಯ್ತು. ಪಾಪ ಲಕ್ಷ್ಮಿಗೆ ಮಕ್ಕಳಂದ್ರೆ ತುಂಬಾ ಇಷ್ಟ. ಆ ದೇವರಿಗೆ ಅವಳು ಕೂಗ್ ಕೇಳಿಸಿದೆ. ಇನ್ನು ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ನೀವಿಬ್ರು ಈಗ ಹ್ಯಾಪಿಯಾಗಿರ್ಬೋದು. ಹಾರ್ಟ್ ಫೆಲ್ಟ್ ಕಂಗ್ರ್ಯಾಚುಲೇಷನ್ಸ್. ಮುದ್ದು ಲಕ್ಷ್ಮೀ ಮುದ್ದು ಲಕ್ಷ್ಮೀ ರಾಸ್ಕಲ್, ಆಟ ಆಡ್ತೀಯಾ? ನನ್ನ ಹೆಂಡತಿ ತಲೆ ಕೆಡಿಸ್ತೀಯಾ? ಏನಾಯ್ತು? ಯಾಕೆ ಹೊಡಿತಿದ್ದೀರಾ? ಕೊಂಡರ್ ಹೆಂಡತಿ ಬೇಕಾ ನಿನಗೆ? ಇವತ್ತು ನಾನು ಜೀವಂತವಾಗಿ ಬಿಡಲ್ಲ ಬಿಡಲ್ಲ. ಏನಾಯ್ತು? ನಾನು ಅವಾಗಿಂದ ಮಾತಾಡ್ತಾನೆ ಇದ್ದೀನಿ, ನೀವೇನೋ ಹೇಳ್ತಾನೆ ಇಲ್ಲ. ಎನಿ ಪ್ರಾಬ್ಲಮ್? ನಿಮ್ಮನ್ನೇ ಕೇಳ್ತಾ ಇರೋದು. ಏನು ಮಾತಾಡ್ತಾನೆ ಇಲ್ಲ ನೀವು? ಏನಾಗಿದೆ? ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ರು ಏನೋ ಹೇಳ್ದೇನೆ ಹೋಗ್ಬಿಟ್ರು. ಏನಾಗಿದೆ? ಅಪ್ಸೆಟ್ ಆಗಿದ್ದೀರಾ? ಯಾವ ವಿಷಯಕ್ಕಿರ್ಬೋದು? ನಾನು ಹೀಗೆ ಮಾಡ್ದೆ ಅಂತ ಇವರು ನರ್ತನ್ಗೆ ಫೋನ್ ಮಾಡಿ ತಿಳಿಸಿದ್ದಾರೆ. ಇಲ್ಲದೆ ಹೋದ್ರೆ ಇವನು ಹೇಗೆ ನಾನಿದ್ದ ಕಡೆ ಬರ್ತಾನೆ? ನನಗೆ ಮೋಸ ಮಾಡಬೇಕು ಅಂತಾನೆ ಇವರಿಬ್ರು ಡಿಸೈಡ್ ಮಾಡ್ಕೊಂಡಿದ್ದಾರೆ. ಸುಳ್ಳು ನಾಟಕ ಆಡ್ಕೊಂಡು ಈಗ ಯಾಮರ್ಸೋಕ್ ಬಂದಿದ್ದಾನೆ. ಚೂರು ಕಳ್ಳಾಟ ನನಗೆ ಗೊತ್ತಿಲ್ವಾ? ಅಯೋಗ್ಯ.
ಹಲೋ ಧ್ರುವ್ ಎಲ್ಲಿದ್ಯಾ? ಹಾಸ್ಪಿಟಲಲ್ಲಿದ್ದೀನಿ. ಯಾಕೆ? ನಾನು ಚೆಕಪ್ಗೋಸ್ಕರ ಬಂದಿದ್ದೀನಿ. ಚೆಕಪ್ಗ? ಹೌದು, ಇವತ್ತು 2ರಲ್ಲೊಂದು ಕ್ಲಿಯರ್ ಆಗಲೇಬೇಕು. ಇವತ್ತೆಲ್ಲನೂ ಡಿಸೈಡ್ ಆಗಲೇಬೇಕು. ಅಲ್ಲ ಧ್ರುವ್, ಐ ಆಮ್ ವೇಟಿಂಗ್. ಮೈ ಗಾಡ್, ಏನ್ ಮಾಡ್ತಿದ್ದಾನ ಇವನು? ಏನಾದ್ರೂ ಟೆಸ್ಟ್ ಮಾಡಿ ಅಲ್ಲಿ ಅವ್ನು ಸರಿ ಇದ್ದಾನೆ ಅಂತ ಕನ್ಫರ್ಮ್ ಆದ್ರೆ ನಾನ್ ಸಿಕ್ಕಾಕೋತೀನಿ. ಲಕ್ಷ್ಮಿ ಫ್ರೀ ಆಗ್ತಾಳೆ. ಅವನ ಹೆಂಡತಿ ಬಗ್ಗೆ ಅವನಿಗೆ ಲವ್ ಹೆಚ್ಚಾಗತ್ತೆ. ಅವರಿಬ್ರು ಹತ್ರ ಆಗ್ತಾರೆ. ಅಂದ್ರೆ ನಾನ್ ಫೇಕ್ ಅನ್ಸ್ಕೋತೀನಲ್ಲ, ಏನ್ ಮಾಡ್ಲಿ? ಅವ್ರು ತುಂಬಾ ಒಳ್ಳೆಯವರು ಅಂತವ್ರು ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿ ಏಮಾರ್ಸಿದ್ರು. ಆ ನಿಮ್ ಮಗಳು ಅದ್ಭುತ ಕಲಾವಿದೆ. ಮಗು ಯಾರ್ದು ಏನು ಅಂತ ಆ ಪ್ರಶ್ನೆ ನನ್ನ ತಂದೆ ತಾಯಿನ ಜೀವನ ಪರ್ಯಂತ ಕಾಡ್ದೇ ಇರುತ್ತಾ? ಹೇಳಿ ಬಾವಾ.